ಹರ್ ಘರ್ ಯೋಧ ಶಿಬಿರವನ್ನು ನಡೆಸಿ ಈ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ರಾಮಕೃಷ್ಣಾಶ್ರಮ ಹರಿಹರದ ಗುರುಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಮುಖ್ಯ ಅತಿಥಿಗಳಾದಂಥ ಹಿಂದೂ ಜಾಗೃತಿ ಸಮಿತಿಯ ಪ್ರಮುಖರಾದಂಥ ವಿಜಯ್ ಅವರೇ, ಅದೇ ರೀತಿ ಹರಿಹರದ ಪತಂಜಲಿ ಯೋಗ ಕೇಂದ್ರದ ಪ್ರಮುಖರಾದಂಥ ನಿರಂಜನ್ ಅವರೇ, ಹಾಗೂ ಹನವಾಡಿ ವೀರೇಶ್ ಅವರೇ, ದಿನೇಶ್ ಅವರೇ, ಬಾಬಣ್ಣ ಅವರೇ, ರಾಣೆಬೆನ್ನೂರಿಂದ ಆಗಮಿಸಿರ್ತಕ್ಕಂಥ ಉತ್ಸಾಹಿ ಹಿಂದೂ ಪ್ರಮುಖರೇ, ಈ ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥ ಶಿಬಿರಾರ್ಥಿಗಳೇ, ಇವತ್ತು ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು, ಭಾರತವನ್ನು ವಿಶ್ವದ ಪ್ರಮುಖ ದೇಶಗಳಲ್ಲಿ, ಅಭಿವೃದ್ಧಿ ದೇಶಗಳಲ್ಲಿ ಒಂದನ್ನಾಗಿ ಮಾಡಿ ಹಿಂದೂ ಧರ್ಮದ ಶಕ್ತಿಯನ್ನು ವಿಶ್ವಕ್ಕೆ ತಿಳಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಒಂದು. ಇದರ ಅರ್ಥ, ನಾವು ಯಾವುದೇ ಅನ್ಯ ಧರ್ಮೀಯರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕಲ್ಲ, ನಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಮಾಡ್ತಕ್ಕಂಥ ಇದೊಂದು ಪ್ರಯೋಗ ಅಂತೇಳಿ ನಾನು ಭಾವಿಸಿದ್ದೀನಿ. ಭಾಳಷ್ಟು ಜನ ಹರಿಹರದಲ್ಲಿ ನಡೆಯೋ ಈ ಕಾರ್ಯಕ್ರಮಕ್ಕೆ ಇವರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾರೆ, ಹಾಗೆ ಹೀಗೆ ಅಂಥೇಳಿ ಸ್ವಲ್ಪ 2-3 ದಿನದಿಂದ ಈ ಕಾರ್ಯಕ್ರಮ ಕೆಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಹಿಂದೂಗಳು ಎಲ್ಲ ಧರ್ಮದವ್ರನ್ನ ಪ್ರೀತಿಸ್ತೇವೆ, ಆದರೆ ನಮ್ಮತನ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಎಲ್ಲದಕ್ಕೂ ಸಿದ್ಧ ಅಂತಕ್ಕಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತೇನು ಈ ಶಿಬಿರದಲ್ಲಿ ತಾವೇನು ಕಲ್ತಿದ್ದೀರಾ, ಇದನ್ನು ಮುಂದುವರಿಸ್ಕೊಂಡು ಹೋಗಿ, ಬರೀ ನೀವಷ್ಟೇ ಅಲ್ಲ, ಹಿಂದೂ ಧರ್ಮದ ಮಹಿಳೆಯರು ಕೂಡ, ನಾವು ಕೂಡ ಎಲ್ಲ ನಮ್ಮ ಧರ್ಮದ ಉಳಿವಿಗಾಗಿ ಎಲ್ಲ ತ್ಯಾಗಕ್ಕೂ ಸಿದ್ಧ ಅಂತ ಕರೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತು ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಶ್ರೀಗಳವರ ಅನುಮತಿ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರ ಅನುಮತಿಯನ್ನು ಪಡೆದು ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಭಾರತ್ ಮಾತಾ ಕಿ.